ಹಲೋ ಮಕ್ಕಳೇ, ಹೇಗಿದ್ದೀರಾ? ಎಲ್ರು ಆರಾಮಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತು ನಾವು ಯಾವ ಪಾಠವನ್ನ ಮಾಡ್ತಾ ಇದ್ದೇವೆ ಅಂತ ನೋಡೋಣ. ಇವತ್ತು ನಾವು ಕಲಿಯುತ್ತಿರುವಂತಹ ಪಾಠ 7ನೇ ತರಗತಿ ವಿಜ್ಞಾನದ ಮೊದಲ ಪಾಠ, ಅಂದ್ರೆ ನಿರಂತರವಾಗಿ ಬದಲಾಗುತ್ತಿರುವ ವಿಜ್ಞಾನದ ಜಗತ್ತು. ಸೊ ಈ ಪಾಠದಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ತಿಳಿದುಕೊಳ್ಳೋಣ ಬನ್ನಿ. ಸೊ ಇದೊಂದು ನಿಮಗೆ ವಿಜ್ಞಾನದ ಬಗ್ಗೆ ತಿಳಿದುಕೊಳ್ಳುವಂತಹ ಒಂದು ಸುವರ್ಣಾವಕಾಶ ಆಗಿದೆ. ವಿಜ್ಞಾನ ಅಂದ್ರೆ ಏನು, ಏನೆಲ್ಲ ಇದೆ, ಏನೆಲ್ಲ ಕಲಿಬೇಕು ಅನ್ನೋದನ್ನ ಇದು ಹೇಳಿಕೊಡ್ತದೆ. ಒಂದ್ ನಿಮಿಷ. ಓಕೆ, ಹಾಗಾದ್ರೆ ವಿಜ್ಞಾನ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ನೋಡಿ, ವಿಜ್ಞಾನ ಅಂದರೆ ಏನು ಅಂತ ಹೇಳಿದ್ರೆ, ಅದಕ್ಕಿಂತ ಮುಂಚೆ ವಿಜ್ಞಾನದ ಹೊಸ ಕುತೂಹಲದ ಸಾಹಸಗಳನ್ನ ನೋಡೋಣ. ನೀವೆಲ್ಲ ಕಲ್ತಿರುವ ಹಾಗೆ ವಿಜ್ಞಾನವೆಂದರೆ ಕೇವಲ ಒಂದು ಸಿದ್ಧಾಂತ ಅಥವಾ ಸಿದ್ಧ ಮಾಹಿತಿ ಅಂತ ಹೇಳಿ ತಿಳಿದುಕೊಂಡಿದ್ದೇವೆ. ತಪ್ಪು ಒಪ್ಪುಗಳನ್ನ ಹೇಳ್ತದೆ. ಹೌದು, ವಿಜ್ಞಾನವನ್ನ ನಾವು ಇಂಗ್ಲಿಷ್ ನಲ್ಲಿ ಯೂನಿವರ್ಸಲ್ ಟ್ರುತ್ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಯೂನಿವರ್ಸಲ್ ಟ್ರುತ್ ಅಂತ ಹೇಳ್ತಾರೆ. ಅದರ ಅರ್ಥ, ವಿಜ್ಞಾನವನ್ನ ನೀವು ಎಲ್ಲಿ ಬೇಕಾದ್ರೂ ಹುಡುಕಿದ್ರು, ಅಂದ್ರೆ ವಿಜ್ಞಾನದ ಪ್ರಯೋಗಗಳನ್ನ ಮಾಡಿದ್ರು ನಮಗೆ ಉತ್ತರ ಅದೇ ಸಿಗ್ಬೇಕಂತೆ. ಸೊ ಅದಕ್ಕೋಸ್ಕರ ವಿಜ್ಞಾನವನ್ನ ಯೂನಿವರ್ಸಲ್ ಟ್ರುತ್ ಅಂತ ಹೇಳ್ತಾರೆ. ಹಾಗೆ ವಿಜ್ಞಾನ ಇದು ಕೇವಲ ಮಾಹಿತಿಗಳ ಸಂಕಲನವಲ್ಲ, ಇದು ಪ್ರಕೃತಿಯನ್ನ ಅರಿಯಲು ಪ್ರಶ್ನೆಗಳನ್ನ ಕೇಳುವ, ನೋಡಿ ಪ್ರಶ್ನೆ ಕೇಳಬೇಕು, ಹಾಗೆಯೇ ಪ್ರಯೋಗಗಳನ್ನ, ಒಂದು ನಿಮಿಷ ಮಕ್ಕಳೇ, ಪ್ರಯೋಗಗಳನ್ನ ಮಾಡುವ ಅಥವಾ ಅನ್ವೇಷಿಸುವ ನಿರಂತರ ಪ್ರಕ್ರಿಯೆ ಆಗಿದೆ. ಯಾವುದು? ವಿಜ್ಞಾನ ಅನ್ನೋದು. ಓಕೆ, ಹಾಗಾದ್ರೆ ಅಷ್ಟು ಮಾತ್ರನಾ? ಅಲ್ಲ ಮಕ್ಕಳೇ, ವಿಜ್ಞಾನ ಅಂದ್ರೆ ಅಷ್ಟು ಮಾತ್ರ ಅಲ್ಲ. ವಿಜ್ಞಾನ ತ್ಯತ್ಯಗಳಲ್ಲ, ಒಂದು ಪ್ರಕ್ರಿಯೆ. ಆಯ್ತಾ? ಅಂದ್ರೆ ವಿಜ್ಞಾನವನ್ನ ನಾವು ಕೇವಲ ಪ್ರಶ್ನೆ ಕೇಳುವುದರಿಂದ ಅಥವಾ ಪ್ರಯೋಗಗಳನ್ನ ಮಾಡುವುದರಿಂದ, ಅದು ಸರಿಯಲ್ಲ ತಪ್ಪು ಅಂತ ಹೇಳುವುದರಿಂದ ನಮ್ಗೆ ಸಿಗೋದಲ್ಲ. ಅಲ್ಲಿ ನಮ್ಗೆ ಏನಿರ್ಬೇಕು? ಪ್ರಶ್ನೆಗಳಿರ್ಬೇಕು, ಮುಖ್ಯವಾಗಿ ಕುತೂಹಲ ಇರ್ಬೇಕು ಅಲ್ವಾ? ಕುತೂಹಲ ಇರ್ಬೇಕು. ಅದು ಯಾಕೆ ಅನ್ನೋ ಒಂದು ಗಮನಿಸುವಿಕೆ ಇರ್ಬೇಕು. ನಮ್ಮದು ಗಮನಿಸುವಿಕೆ, ಎಲ್ಲರಿಗೆ ಅದು ಬರ್ಬೇಕು, ಗಮನಿಸುವಿಕೆ. ಒಂದ್ ನಿಮಿಷ. ಗಮನಿಸುವಿಕೆ ಬರ್ಬೇಕು. ಅನಂತರ ಪ್ರಕಲ್ಪನೆ ಬರ್ಬೇಕು. ಪ್ರಕಲ್ಪನೆ ಅಂತ ಹೇಳಿದ್ರೆ ನಾವು ಏನೋ ಒಂದು ಊಹೆಗಳನ್ನ ಮಾಡುವಂತಹದ್ದು. ಆಯ್ತಾ? ಊಹೆಗಳನ್ನ ಮಾಡುವಂತದ್ದು, ಸರಿ ತಪ್ಪು ಅನ್ನೋ ಊಹೆ ಮಾಡುವಂತಹದ್ದು. ಅನಂತರ ಬರುವಂತಹದ್ದು ಪ್ರಯೋಗಗಳನ್ನ ಮಾಡುವುದು. ಹೇಗೆ ಅದು ಹೇಗೆ ಬಂತು ಆ ರೀತಿ, ಇದನ್ನ ನಾವು ವೈಜ್ಞಾನಿಕ ವಿಧಾನ ಅಂತ ಹೇಳ್ತೇವೆ. ಆಯ್ತಾ? ಸೊ ಕೇವಲ ತಥ್ಯಗಳ ಸಂಗ್ರಹವಲ್ಲ ವಿಜ್ಞಾನ. ಕೇವಲ ಪುಸ್ತಕದಲ್ಲಿನ ಉತ್ತರಗಳನ್ನ ಕಂಠಪಾಠ ಮಾಡುವುದಲ್ಲ, ಇದು ನಮ್ಮ ಸುತ್ತಲಿನ ಸುಂದರ ಜಗತ್ತನ್ನ ಅರ್ಥ ಮಾಡಿಕೊಳ್ಳುವುದು, ನಡೆಯುವ ಕುತೂಹಲವನ್ನ ತುಂಬಿದ ಪ್ರಯಾಣವಾಗಿದೆ. ಯಾವುದು? ವಿಜ್ಞಾನ ಅಂತ ಹೇಳಿದ್ರೆ ಕೇವಲ ಬಾಯ್ಹಾಟ್ ಹೊಡೆದು ಕಲಿಯುವುದಲ್ಲ. ಅಂದ್ರೆ ನಮ್ಮ ಸುತ್ತಮುತ್ತಲು ಏನ್ ನಡೀತಾ ಇದೆ ಅದನ್ನ ತಿಳಿದುಕೊಳ್ಳುವುದನ್ನ ನಾವು ವಿಜ್ಞಾನ ಅಂತ ಹೇಳ್ತೇವೆ. ಹೇಗೆ ತಿಳಿದುಕೊಳ್ಳುವುದು? ವೈಜ್ಞಾನಿಕ ವಿಧಾನದ ಮೂಲಕ. ಯಾವ ವಿಧಾನದ ಮೂಲಕ? ವೈಜ್ಞಾನಿಕ ವಿಧಾನದ ಮೂಲಕ ತಿಳಿದುಕೊಳ್ಳುವುದನ್ನ ನಾವು ಏನಂತ ಹೇಳ್ತೇವೆ? ಒಂದು ವಿಜ್ಞಾನ ಅಂತ ಹೇಳ್ತೇವೆ. ಅನ್ವೇಷಣೆಗಳ ಆಲೋಚನಾ ಕ್ರಮ. ವಸ್ತುಗಳು ಹೇಗೆ ನಿರ್ವಹಿಸ್ತದೆ, ಹಾಗೆ ಘಟನೆಗಳು ಅದೇ ರೀತಿಯಲ್ಲಿ ಏಕೆ ಸಂಭವಿಸುತ್ತದೆ, ಪ್ರಕೃತಿಯ ಮಾದರಿಗಳಿಂದ ನಾವೇನು ಕಲಿಯಬಹುದು ಎಂದು ಪ್ರಶ್ನಿಸುವುದೇ ವೈಜ್ಞಾನಿಕ ಮನೋಭಾವ. ಕೆಲವೊಮ್ಮೆ ನಾವು ವಿಜ್ಞಾನ ಅಂತ ಹೇಳಿದ ತಕ್ಷಣ ನಮ್ಗೆ ಅದನ್ನ ಮುಟ್ಲಿಕ್ಕಾಗ್ಲಿಕ್ಕಿಲ್ಲ. ಅದರ ಮಾಡೆಲ್ಗಳನ್ನ ತಯಾರಿಸ್ತೇವೆ, ಮಾದರಿಗಳನ್ನ ತಯಾರಿಸ್ತೇವೆ. ಮಾದರಿಗಳನ್ನು ವಸ್ತುವಿನಂತೆಯೇ ನಡೆಸಿ ಅದು ಹೇಗೆ ಕೆಲಸ ಮಾಡ್ತದೆ ಅನ್ನೋದನ್ನ ನೋಡಿ ಆ ವಸ್ತು ಹೇಗೆ ಕೆಲಸ ಮಾಡಬಹುದು ಅನ್ನೋದನ್ನ ತಿಳಿಯುವುದು ಕೂಡ ತಿಳಿಯುವುದು ಕೂಡ ಏನಾಗಿದೆ? ವಿಜ್ಞಾನ ಆಗಿದೆ. ಅಂದ್ರೆ ನೀವು ನೋಡಿರಬಹುದು, ಭೂಮಿ ಹೇಗೆ ಕೆಲಸ ಮಾಡ್ತದೆ ಅಥವಾ ಭೂಮಿ ಹೇಗೆ ತಿರುಗುತ್ತದೆ. ಭೂಮಿಯನ್ನ ನಾವು ದೂರದಿಂದ ನೋಡಿದ್ದೇವೆ ಅಲ್ವಾ? ಏನು ಉಪಗ್ರಹಗಳನ್ನ ಕಳಿಸಿ ದೂರದಿಂದ ಭೂಮಿ ಹೇಗೆ ಕಾಣ್ತದೆ ಅಂತ ಹೇಳಿ ನೋಡಿದ್ರು ಕೂಡ, ಆದ್ರೆ ಭೂಮಿಯ ಮಾದರಿಯನ್ನ ಕಲ್ತು ಭೂಮಿ ಈ ರೀತಿ ತಿರುಗುತ್ತದೆ, ಹಗಲು ರಾತ್ರಿ ಈ ರೀತಿ ಸಂಭವಿಸ್ತದೆ ಅನ್ನೋದನ್ನ ಕಲ್ತದು.
ಅಂದ್ರೆ ಮಾದರಿಗಳನ್ನ ತಯಾರಿಸುವುದು, ಅದು ಹೇಗೆ ಕೆಲಸ ಮಾಡ್ತದೆ ಅನ್ನೋದನ್ನ ಊಹಿಸಿಕೊಳ್ಳುವುದು, ಹಾಗೂ ಅದೇ ರೀತಿ ಅದನ್ನ ಕೆಲಸ ಮಾಡಿಸಿ ಈ ರೀತಿ ಆದ್ರೆ ಈ ರೀತಿ ಆಗಬಹುದು ಅನ್ನೋದಂದ್ರೆ ಈಗ ಗ್ರಹಣಗಳಿರಬಹುದು, ಅದೆಲ್ಲ ಹೇಗೆ ಸಂಭವಿಸ್ತದೆ ಅನ್ನೋದನ್ನ ಕಲಿಯುವುದೆಲ್ಲ ಉಂಟಲ್ಲ ಮಾದರಿಗಳ ಮೂಲಕ, ಅದು ಕೂಡ ಏನು, ಅದು ಕೂಡ ವಿಜ್ಞಾನವೇ. ಇಷ್ಟು ಮಾತ್ರ ಅಲ್ಲದೆ ಕಾಗದಗಳ ವಿಮಾನ ಮತ್ತು ಹಾರಾಟದ ಕನಸು. ನಿಮ್ಗೆಲ್ಲ ಗೊತ್ತಿರಬಹುದು ಸರಳ ಅವಲೋಕನಗಳ ಶಕ್ತಿ. ಕೆಲವೊಂದು ಸರಳ ಅಂದ್ರೆ ತುಂಬಾ ಸಿಂಪಲ್ ಆಗಿರೋ ವಿಷಯಗಳು, ತುಂಬಾ ವಿಷಯ ಅಂದ್ರೆ ಸಣ್ಣ ವಸ್ತುವಿನಲ್ಲೇ ತುಂಬಾ ಹುಡುಕಾಟ ನಾವು ನಡೆಸಬಹುದು. ಯಾಕೆ ಮರಳು, ಈಗ ಮಣ್ಣು ಅಂತ ಹೇಳುದಾದ್ರೆ, ಮಣ್ಣು ಎಲ್ಲಾ ರೀತಿಯ ಮಣ್ಣು ಒಂದೇ ರೀತಿ ಇರುವುದಿಲ್ಲ. ಕಪ್ಪು ಮಣ್ಣು ಒಂದೇ ರೀತಿ ಇರ್ತದೆ, ಜೇಡಿ ಮಣ್ಣು ಸಣ್ಣ ಸಣ್ಣ ಕಣಗಳನ್ನ ಹೊಂದಿರ್ತದೆ, ಮರಳಿನ ಕಣಗಳು ದೊಡ್ಡ ದೊಡ್ಡದಾಗಿರ್ತದೆ, ಅದರಲ್ಲಿ ನೀರು ನಿಲ್ಲುವುದಿಲ್ಲ. ಅದು ಯಾಕೆ ಹಾಗೆ, ಯಾಕೆ ಒಂದೇ ರೀತಿ ಇಲ್ಲ ಅನ್ನೋ ಪ್ರಶ್ನೆಯನ್ನ ಕೇಳುವುದು ಕೂಡ ಏನು, ವಿಜ್ಞಾನಕ್ಕೆ ಸಂಬಂಧಪಟ್ಟದೆ. ಆ ಕುತೂಹಲ ನಿಮ್ಮನ್ನ ಕೆರಳಿಸಬೇಕು, ಅದಕ್ಕೆ ಉತ್ತರ ಹುಡುಕುವ ಹಾಗೆ ಮಾಡಬೇಕು. ಆಯ್ತಾ? ಸೊ ಇದ್ರೆಲ್ಲರ ಕಲಿಕೆಯನ್ನೇ ನಾವ್ ಏನಂತ ಹೇಳ್ತೇವೆ, ವಿಜ್ಞಾನ ಅಂತ ಹೇಳ್ತೇವೆ. ಕಾಗದದ ವಿಮಾನ ಮತ್ತು ಹಾರಾಟದ ಕನಸು. ಸರಳ ಅವಲೋಕನಗಳ ಶಕ್ತಿ. ನಿಮ್ಮ ಪುಸ್ತಕದ ಪುಟಗಳ ತಿರುವಿನಲ್ಲಿ ಚಿಟ್ಟೆಯ ಚಂಚಲ ಹಾರಾಟ ಮತ್ತು ಕಾಗದದ ವಿಮಾನದ ಏರಿಳಿತಗಳನ್ನ ಗಮನಿಸಿ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಆಯ್ತಾ? ಪಕ್ಷಿಗಳ ರೆಕ್ಕೆಗಳ ಚಲನೆಯನ್ನ ಅಧ್ಯಯನ ಮಾಡುತ್ತಿದ್ದ ಆರಂಭಿಕ ಸಂಶೋಧಕರಿಂದ ಆರಂಭಗೊಂಡು ಆಧುನಿಕ ಇಂಜಿನಿಯರ್ಗಳವರೆಗೆ ಪ್ರಕೃತಿಯ ಸರಳ ಅವಲೋಕನಗಳೇ ಮನುಷ್ಯನ ಹಾರಾಟದ ಕನಸಿಗೆ ಕಾರಣವಾದದ್ದು. ಇಲ್ಲಿ ನಾನು ನಿಮ್ಗೊಂದು ಕತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮಗೆಲ್ಲರಿಗೆ APJ ಅಬ್ದುಲ್ ಕಲಾಂ ಅಂತ ಹೇಳಿದ್ರೆ ಗೊತ್ತಿದೆ ಅಲ್ವಾ? ನಮ್ಮ ನಮ್ಮ ದೇಶದ ರಾಷ್ಟ್ರಪತಿಯಾಗಿದ್ದವರು ಅಲ್ವಾ, ದಿವಂಗತರು, ಅಂದ್ರೆ ಈಗಿಲ್ಲ ಅವರು. ಸೊ APJ ಅಬ್ದುಲ್ ಕಲಾಂ ಅನ್ನ ನೋಡಿರ್ತೀರಿ. ಅವರು ಒಂದು ವಿಜ್ಞಾನಿ. ಆಯ್ತಾ? ಅವರು 10ನೇ ವಯಸ್ಸಿನಲ್ಲಿರುವಾಗ, ಸಣ್ಣ ತರಗತಿಯಲ್ಲಿರುವಾಗ ಒಮ್ಮೆ ಅವರಿಗೆ ಒಂದು ಪಾಠ ಇತ್ತು, ಹಕ್ಕಿಗಳು ಹಾರುವುದು ಹೇಗೆ ಅನ್ನೋದನ್ನ. ಅವರ ಒಬ್ಬರು ಗುರು ಸುಬ್ರಹ್ಮಣ್ಯನ್ ಅಂತ ಹೇಳುವವರು, ಆಯ್ತಾ, ಅವ್ರೇನ್ ಮಾಡಿದ್ರು ಅಂತ ಹೇಳಿ ಮಕ್ಕಳಿಗೆಲ್ಲ ಈ ಹಕ್ಕಿಗಳು ಹೇಗೆ ಹಾರಾಟ ನಡೆಸ್ತವೆ ಅನ್ನೋ ಕಾನ್ಸೆಪ್ಟ್ ಅರ್ಥ ಆಗ್ಲಿಲ್ಲ ಅಂದುಕೊಂಡು, ಅಥವಾ ತುಂಬಾ ಡೌಟ್ ಇದ್ದದನ್ನ ಕಂಡು ಅವ್ರೇನ್ ಮಾಡ್ತಾರಂತ ಹೇಳಿದ್ರೆ, ಒಮ್ಮೆ ಅವರನ್ನೆಲ್ಲರನ್ನ ಸಮುದ್ರದ ಬದಿಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಸಮುದ್ರದ ಬದಿಯಲ್ಲಿರುವ ಸೀಗಲ್ಗಳನ್ನ ನೋಡಿ, ಸೀಗಲ್ ಅಂತ ಹೇಳಿದ್ರೆ ಒಂದು ಹಕ್ಕಿ. ಆಯ್ತಾ? ಆ ಹಕ್ಕಿಯನ್ನ ನೋಡಿ ಅವರೇನ್ ಮಾಡ್ತಾರಂತ ಹೇಳಿದ್ರೆ, ನೋಡಿ ಮಕ್ಕಳೇ, ಸರಿಯಾಗಿ ಗಮನಿಸಿ, ಹಕ್ಕಿಗಳು ಹೇಗೆ ಹಾರ್ತದೆ ಅನ್ನೋದನ್ನ ಗಮನಿಸಿ, ಹಕ್ಕಿಗಳ ದೇಹದ ಆಕೃತಿ ಹೇಗಿದೆ, ಆಕಾರ ಹೇಗಿದೆ, ಅವುಗಳು ಹೇಗೆ ರೆಕ್ಕೆಗಳನ್ನ ಚಾಚ್ತದೆ ಅನ್ನೋದನ್ನ ನೋಡಿ ಮಕ್ಕಳೇ ಅಂತ ಹೇಳಿ ಏನ್ ಮಾಡ್ತಾರೆ, ಮಕ್ಕಳಿಗೆ ಹೇಳ್ತಾರೆ. ಆಯ್ತಾ? ಈ 10 ವರ್ಷದ ಪುಟ್ಟ ಬಾಲಕ ಸೀಗಲ್ ಹಾರೋದನ್ನ ಗಮನವಿಟ್ಟು ನೋಡ್ತಾನೆ. ಅದೇ ರೀತಿ ವಿಮಾನಗಳು ಕೂಡ ಹಾರಾಟ ನಡೆಸುವುದು ಅನ್ನೋದನ್ನ ಕಲಿತುಕೊಳ್ತಾನೆ. ಅದೇ ಆವತ್ತಿನ ಆ ಗಮನ ಹರಿಸುವಿಕೆ, ಆ ಕುತೂಹಲ ಭರಿತ ನೋಟ ಉಂಟಲ್ಲ, ಅವರನ್ನ ಕ್ಷಿಪಣಿ ತಯಾರಿಸಲಿಕ್ಕೆ ಸಹಾಯ ಮಾಡಿತು. ಆಯ್ತಾ? ಕ್ಷಿಪಣಿ ತಯಾರಿಸಲಿಕ್ಕೆ ಸಹಕಾರಿಯಾದದ್ದು ಅದುವೇ. ಯಾವುದು? ಆ ಒಂದು ಸೀಗಲ್ ಹೇಗೆ ಕೆಲಸ ಮಾಡ್ತದೆ ಅನ್ನೋದು. ಒಂದ್ ನಿಮಿಷ ಮಕ್ಕಳೇ. ಆಯ್ತಾ? ಸೊ ಈ ಒಂದು ಕುತೂಹಲ ಭರಿತ ನೋಟ ಅವರನ್ನ ಕ್ಷಿಪಣಿಗಳ ತಯಾರಿಕೆಗೆ ಅಣು ಮಾಡಿಕೊಟ್ಟಿತ್ತು. ಹಾಗೆಯೇ ಅವರನ್ನು ನಾವಿವತ್ತು ಕ್ಷಿಪಣಿ ಮನುಷ್ಯ ಎಂದು ಕೂಡ ಕರಿತೇವೆ. ಇಂತಹ ಕುತೂಹಲ ಭರಿತ ಒಂದು ನೋಟ ಅವರನ್ನ ಏನ್ ಮಾಡಿತು? ಕ್ಷಿಪಣಿ ಮಾನವನಾಗಿ ಮಾಡಿತು. ಸೊ ಆ ಕುತೂಹಲ ಭರಿತ ನೋಟವೇ ವಿಜ್ಞಾನದ ಹಲವಾರು ಸಂಶೋಧನೆಗಳಿಗೆ ಅಣು ಮಾಡಿಕೊಟ್ಟದ್ದು. ಈಗ ನೋಡೋಣ ನಮ್ಮ ಸುತ್ತಮುತ್ತಲಿನ ರಾಸಾಯನಿಕ ವಿಸ್ಮಯ. ಸೊ ಇಲ್ಲಿ ನಿಮಗೊಂದು ಉದಾಹರಣೆ ಕೊಟ್ಟಿದ್ದಾರೆ ನೋಡಿ. ನಾವು ಪ್ರತಿದಿನ ಅನುಭವಿಸುವ, ಆದರೆ ಪ್ರಶ್ನಿಸಲು ಮರೆಯುವ ಕೆಲವೊಂದು ಸರಳ ಸಂಗತಿಗಳಿವೆ. ಅದ್ಯಾವುದು ಅಂತ ಹೇಳಿದ್ರೆ ನೋಡಿ, ಹಣ್ಣುಗಳ ರುಚಿ ಹುಳಿ. ಎಲ್ಲ ಹಣ್ಣುಗಳಲ್ಲ, ಕೆಲವೊಂದು ಹಣ್ಣುಗಳು, ನೆಲ್ಲಿಕಾಯಿ, ನಿಂಬೆ ಹಣ್ಣು, ಹುಣಸೆ ಹಣ್ಣು ಏಕೆ ಹುಳಿಯಾಗಿರುತ್ತವೆ? ಅವುಗಳಲ್ಲಿರುವ ನೈಸರ್ಗಿಕ ಆಮ್ಲಗಳು ಇದಕ್ಕೆ ಕಾರಣ. ಇದು ಉತ್ತರ. ಆದ್ರೆ ಈ ಪ್ರಶ್ನೆ ಯಾವತ್ತಾದ್ರೂ ನೀವು ಕೇಳಿದ್ದೀರಾ? ಓಕೆ. ಅರಶಿನದ ಬಣ್ಣ ಬದಲಾವಣೆ. ಶಾಲಾ ಸಮವಸ್ತ್ರದ ಮೇಲೆ ಹಳದಿ ಅರಶಿನದ ಕಲೆಯು ಸಾಬೂನು ಹಚ್ಚಿ ತೊಳೆದಾಗ ಏಕೆ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ? ಏಕೆಂದರೆ ನಾನ್ ಹೇಳ್ಬೇಕಾ? ಏಕೆಂದರೆ ಅರಶಿನ ಒಂದು ರಾಸಾಯನಿಕ ಸೂಚಕ. ಅರಶಿನ ಒಂದು ನೈಸರ್ಗಿಕ
ಸೂಚಕ, ನೈಸರ್ಗಿಕ ಸೂಚಕ ಅಂತ ಹೇಳಿದ್ರೆ ಅದು ಆಮ್ಲವೋ ಪ್ರತ್ಯಾಮ್ಲವೋ ಅನ್ನೋದನ್ನ ಕಂಡು ಹಿಡಿತದೆ. ಇಂತಹ ಕುತೂಹಲಕಾರಿ ಬದಲಾವಣೆಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ರಾಸಾಯನಿಕ ಕ್ರಿಯೆಯನ್ನ ಸೂಚಿಸ್ತದೆ. ಸೊ ಆಮ್ಲಗಳು ಅಂದ್ರೆ ರಾಸಾಯನಿಕ ಕ್ರಿಯೆಗಳು ಹೇಗೆ ನಡೀತದೆ, ಆಮ್ಲಗಳೆಂದ್ರೇನು, ಪ್ರತ್ಯಾಮ್ಲಗಳೆಂದ್ರೇನು, ಅದರ ಬಗ್ಗೆ ಎಲ್ಲ ನೀವು ಕಲೀಲಿಕ್ಕಿದ್ದೀರಿ ಮುಂದಕ್ಕೆ. ಸೊ ಅಂತಹದನ್ನ ಹೇಳಿಕೊಡುವುದು ಯಾವುದು, ವಿಜ್ಞಾನ. ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಇದೆ, ಆದ್ರೆ ನಮಗೆ ಪ್ರಶ್ನೆ ಕೇಳುವ ಸಮಯ ಇರ್ಬೇಕು. ಆ ಪ್ರಶ್ನೆಗಳು ನಮ್ಮ ಕುತೂಹಲವನ್ನ ಏನ್ ಮಾಡ್ಬೇಕು, ಇನ್ನಷ್ಟು ಹೆಚ್ಚಿಸ್ಬೇಕು. ಪ್ರಕೃತಿ ಮತ್ತು ದೇಹದ ನಿರಂತರ ಬದಲಾವಣೆ. ಭೌತಿಕ ಜಗತ್ತಿನ ಬದಲಾವಣೆಗಳು ನೋಡಿ, ಮಂಜುಗಡ್ಡೆ ನೀರಾಗುವುದು, ಹಣ್ಣುಗಳು ಮಾಗುವುದು, ಟಾರ್ಚ್ ಬ್ಯಾಟರಿಗಳು ಖಾಲಿಯಾಗುವುದು ಹಾಗೂ ಬಂಡೆಗಳು ಒಡೆದು ಮಣ್ಣಾಗುವುದು ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳ ಸರಣಿಗಳಾಗಿವೆ. ಉಷ್ಣವು ಈ ಹೆಚ್ಚಿನ ಬದಲಾವಣೆಗಳನ್ನ ವೇಗಗೊಳಿಸ್ತದೆ. ಯಾವುದು ವೇಗಗೊಳಿಸ್ತದೆ? ಉಷ್ಣ ಈ ಬದಲಾವಣೆಗಳನ್ನ ವೇಗಗೊಳಿಸ್ತದೆ. ಹಾಗೆಯೇ ಜೀವ ಜಗತ್ತಿನ ವಿಸ್ಮಯಕರ ಬದಲಾವಣೆ. ನಾವು ಬೆಳೆದಂತೆ ನಮ್ಮ ದೇಹ ವೇಗವಾಗಿ ಬದಲಾಗುತ್ತದೆ. ವಿಶೇಷವಾಗಿ ಮಾಧ್ಯಮಿಕ ಶಾಲೆಗಳಲ್ಲಿ ಪ್ರಾಣಿಗಳು ಮತ್ತು ಸಸ್ಯಗಳು ಬೆಳೆಯಲು ಉಸಿರಾಟ, ಆಹಾರ ಮತ್ತು ಜೀವಕ್ರಿಯೆಗಳನ್ನು ನಡೆಸುತ್ತದೆ. ಎಲ್ಲಾ ಜೀವಜಾಲವು ಸುಂದರ ಸಂತುಲನವನ್ನ ಹೊಂದಿದೆ. ಅಂದ್ರೆ ನೋಡಿ ಮಕ್ಕಳೇ, ವಿಶೇಷವಾಗಿ ಜೀವಿಗಳು ಒಂದೇ ರೀತಿ ಇರುವುದಿಲ್ಲ, ಅವುಗಳಲ್ಲಿ ಕೂಡ ಬದಲಾವಣೆ ಇದೆ. ಆಯ್ತಾ? ಜೀವಿಗಳಲ್ಲಿ ಕೂಡ ಏನಿದೆ? ಬದಲಾವಣೆ ಇದೆ. ಆ ಬದಲಾವಣೆಗಳನ್ನ ಜೈವಿಕ ಬದಲಾವಣೆಗಳು ಎನ್ನುತ್ತಾರೆ. ಈ ಜೈವಿಕ ಬದಲಾವಣೆ ಭೌತಿಕ ಬದಲಾವಣೆ ಆಗಿರಬಹುದು ಅಥವಾ ಇನ್ನೊಂದು ಯಾವ್ದಾದ್ರು ಇರಬಹುದು, ರಾಸಾಯನಿಕ ಬದಲಾವಣೆ ಆಗಿರಬಹುದು. ಆಯ್ತಾ? ಬದಲಾವಣೆಗಳನ್ನು ಅರ್ಥ ಆಯ್ತಲ್ಲ ನಿಮಗೆ? ಬದಲಾವಣೆಗಳಲ್ಲಿ 2 ವಿಧ, ಮುಖ್ಯವಾಗಿ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳು. ಈ ಬದಲಾವಣೆಗಳ ಬಗ್ಗೆ ಕೂಡ ನಾವು ಏನ್ ಮಾಡ್ಲಿಕ್ಕಿದ್ದೇವೆ? ಕಲೀಲಿಕ್ಕಿದ್ದೇವೆ. ಅಂದ್ರೆ ನಿಮ್ಮ 7ನೇ ತರಗತಿಯ ಕುತೂಹಲದ ಪಯಣದಲ್ಲಿ ನೀವು ಅದನ್ನ ಕಲೀಲಿಕ್ಕಿದ್ದೀರಿ. ಹಾಗೆಯೇ ಕಾಲದ ಮಾಪನ ಮತ್ತು ನೆರಳುಗಳು. ಹಿಂದೆ ಕಾಲವನ್ನ ಹೇಗೆ ನೋಡ್ತಾ ಇದ್ರು? ಈಗ ನಮ್ಮ ಕೈಯಲ್ಲಿ ಗಂಟೆ ಇರ್ತದೆ ಅಲ್ವಾ, ಡಿಜಿಟಲ್ ವಾಚ್ ಇರ್ತದೆ. ಆದ್ರೆ ಹಿಂದೆ ಹಾಗಿರ್ಲಿಲ್ಲ. ಆದ್ರೆ ಸಮಯವನ್ನ ಹೇಗೆ ತಿಳಿತಾ ಇದ್ರು? ಅದಕ್ಕೆ ವಿದ್ಯುತ್ ಮತ್ತು ಡಿಜಿಟಲ್ ಗಡಿಯಾರಗಳ ಆವಿಷ್ಕಾರವೂ ಬಹಳ ಹಿಂದೆಯೇ ನಮ್ಮ ಪೂರ್ವಜರು ಸೂರ್ಯನ ಬೆಳಕನ್ನ ಬಳಸ್ತಿದ್ರು. ಈ ಡಿಜಿಟಲ್ ವಾಚ್ ಗಳೆಲ್ಲ ಬರುವುದಕ್ಕಿಂತ ಹಿಂದೆ, ಅಂದ್ರೆ ನಾರ್ಮಲ್ ಆಗಿ ಬರುವ ವಾಚ್ ಕೂಡ ಬರುವುದಕ್ಕಿಂತ ಹಿಂದೆಯೇ ನಮ್ಮ ಪೂರ್ವಜರು ಅಂದ್ರೆ ಹಿಂದಿನ ಕಾಲದವರು ಸೂರ್ಯನ ನೆರಳನ್ನ ಉಪಯೋಗಿಸ್ತಾ ಇದ್ರು. ಆಯ್ತಾ? ಅದ್ರ ಮೂಲಕ ಗಂಟೆಗಳನ್ನ ತಿಳಿತಾ ಇದ್ರು. ಇದು ಒಂದು ಏನು ಅದ್ಭುತವಾದ ಪರಿಕಲ್ಪನೆ. ಸೊ ಅದ್ರ ಬಗ್ಗೆ ಕೂಡ ನಾವು ಕಲೀಲಿಕ್ಕೆ ಇದ್ದೇವೆ. ನೆಲದ ಮೇಲೆ ಬೀಳುವ ವಸ್ತುಗಳ ನೆರಳಿನ ಉದ್ದ ಮತ್ತು ಸ್ಥಾನವನ್ನು ಸೂಕ್ಷ್ಮವಾಗಿ ಗಮನಿಸುವ ಮೂಲಕ ದಿನದ ಕಾಲವನ್ನ ನಿಖರವಾಗಿ ಅಳೆಯುತ್ತಿದ್ದರು. ಇದು ಇಂದಿನ ಗಡಿಯಾರಗಳ ಮೂಲ ಸ್ಫೂರ್ತಿಯಾಗಿದೆ. ಆಯ್ತಾ? ಸೊ ಇದನ್ನೆಲ್ಲ ಗಡಿಯಾರಗಳಲ್ಲಿ ಹೇಗೆ ಗಡಿಯಾರ ಏನ್ ಮಾಡ್ತದೆ? ಗಂಟೆಗಳನ್ನ ತೋರಿಸ್ತದೆ. ಸೊ ಇದಕ್ಕೆಲ್ಲವೂ ಅದೇ ಸ್ಫೂರ್ತಿ. ಯಾವುದು? ನೆರಳು ಅನ್ನೋದು ಸ್ಫೂರ್ತಿ. ಅದಕ್ಕೆ ಸನ್ ಡಯಲ್ ಅಂತ ಹೇಳ್ತಾರೆ. ಸೊ ಆ ಸನ್ ಡಯಲ್ ನ ಮೂಲಕ ಗಡಿಯಾರಗಳನ್ನ ಅಳಿತಾ ಇದ್ರು. ಆ ಗಡಿಯಾರದಲ್ಲಿ ಸಮಯವನ್ನ ಅಳಿತಾ ಇದ್ರು ಈಗ. ಆದ್ರೆ ಹಿಂದೆ ಸನ್ ಡಯಲ್ಗಳ ಮೂಲಕ, ನೆರಳಿನ ಮೂಲಕ. ಆಯ್ತಾ? ಬ್ರಹ್ಮಾಂಡದ ನೆರಳುಗಳು ಮತ್ತು ಗ್ರಹಣಗಳು. ಬೆಳಕು, ನೆರಳು ಕೇವಲ ಆಟವಲ್ಲ, ಅವು ಬ್ರಹ್ಮಾಂಡದ ನಿಯಮಗಳು. ಮಹಾ ನೆರಳುಗಳು. ಭೂಮಿ ಮತ್ತು ಚಂದ್ರರು ಕೂಡ ಬೃಹತ್ ನೆರಳುಗಳನ್ನ ಉಂಟು ಮಾಡಬಲ್ಲರು. ಇದು ಗೊತ್ತಿತ್ತಾ ನಿಮ್ಗೆ? ಗೊತ್ತಿರ್ಬೇಕಲ್ವಾ? ಇದನ್ನ ನಾವು ಗ್ರಹಣ ಅಂತ ಹೇಳ್ತೇವೆ. ಗ್ರಹಣಗಳ ಉಗಮ. ಈ ನೆರಳುಗಳು ಪರಸ್ಪರ ಅಡ್ಡ ಬಂದಾಗ ಗ್ರಹಣಗಳಂತಹ ಅದ್ಭುತ ಆಕಾಶ ವಿದ್ಯಮಾನಗಳು ಏನ್ ಮಾಡ್ತವೆ? ಸಂಭವಿಸ್ತವೆ. ಹಗಲು ರಾತ್ರಿಯ ಚಕ್ರ. ಭೂಮಿಯು ತನ್ನ ಅಕ್ಷದ ಮೇಲೆ ತಿರುಗುತ್ತಾ ಸೂರ್ಯನನ್ನು ಸುತ್ತುವರಿಯುವುದರಿಂದ ಜೀವಕೋಟಿಗೆ ಆಧಾರವಾದ ಹಗಲು ಮತ್ತು ರಾತ್ರಿಗಳು ಸಂಭವಿಸ್ತದೆ. ಈ ಹಗಲು ರಾತ್ರಿಗಳ ಬಗ್ಗೆ, ಬೆಳಕಿನ ಬಗ್ಗೆ ಅವೆಲ್ಲವನ್ನ ನಾವು ಏನ್ ಮಾಡ್ಲಿಕ್ಕಿದ್ದೇವೆ? ಕಲಿಯಲು ಇದ್ದೇವೆ. ಎಲ್ಲಿ? 7ನೇ ತರಗತಿಯಲ್ಲಿ. ಆಯ್ತಾ? ನಿಮ್ಮ 7ನೇ ತರಗತಿ ಕುತೂಹಲದ ಪಾಠ ಏನಿದೆ ನೋಡಿ, ಕುತೂಹಲ ಅನ್ನೋ ಪುಸ್ತಕದ ಹೆಸರು. ಆ ಪಾಠದಲ್ಲಿ ಇಷ್ಟೆಲ್ಲವನ್ನ ಕಲೀಲಿಕ್ಕಿದ್ದೇವೆ ನಾವು ಆ ಪುಸ್ತಕದಲ್ಲಿ. ಮತ್ತೆ ಪ್ರಶ್ನೆ ಕೇಳುವ ಅದ್ಭುತ ಕಲೆ. ನೋಡಿ, ಮಹಾನ್ ವಿಜ್ಞಾನಿಗಳು ಕೇವಲ ಪ್ರಶ್ನೆಗಳಿಗೆ ಉತ್ತರಗಳನ್ನಷ್ಟೇ ನೀಡುವುದಿಲ್ಲ, ಅವರು ಅದ್ಭುತವಾದ ಪ್ರಶ್ನೆಗಳನ್ನ ಕೇಳ್ತಾರೆ. ಆಯ್ತಾ? ಬುದ್ಧಿವಂತರಾಗಲು ಮತ್ತು ವಿಜ್ಞಾನಿಗಳಂತೆ ಆಲೋಚಿಸಲು ಸೃಜನಶೀಲ ಪ್ರಶ್ನೆಗಳನ್ನು ಕೇಳುವುದು ಕೂಡ ಏನು? ಮೊದಲ ಹೆಜ್ಜೆಯಾಗಿದೆ. ಸೊ ವಿಜ್ಞಾನ ಹುಟ್ಟಿಕೊಳ್ಳುವುದು ಎಲ್ಲಿಂದ? ಪ್ರಶ್ನೆಗಳಿಂದ. ಆಯ್ತಾ? ಪ್ರಶ್ನೆಗಳು ಮಾತ್ರವಾ? ಅಲ್ಲ, ಗಮನಿಸುವಿಕೆಯಿಂದ ಹಾಗೂ ಕುತೂಹಲ ಭರಿತವಾದ ಪ್ರಶ್ನೆಗಳು ಮತ್ತು ಗಮನಿಸುವಿಕೆಯಿಂದ.
ಗಮನಿಸುವಿಕೆ. ನೀವು ಗಮನಿಸಿದ್ರೆ ಅಲ್ವಾ ನಿಮ್ಗೆ ವಿಜ್ಞಾನ ಅರ್ಥ ಆಗೋದು, ಅಲ್ಲಿ ಏನೋ ಒಂದು ಬೇರೆ ಇದೆ, ಸ್ವಲ್ಪ ಡಿಫ್ರೆನ್ಸ್ ಇದೆ ಅನ್ನೋದು ಗೊತ್ತಾಗೋದು. ಸೊ ಆಗ ನೀವು ಪ್ರಶ್ನೆಗಳನ್ನ ಕೇಳುವಂತಹದ್ದು. ಸೊ ಗಮನ ಅನ್ನೋದು, ಸೂಕ್ಷ್ಮವಾದ ಗಮನ ಅನ್ನೋದು ಬಹಳ ಮುಖ್ಯ. ಯಾವ್ದಕ್ಕೆ? ವಿಜ್ಞಾನಕ್ಕೆ. ಹಾಗಾದ್ರೆ ನೆಕ್ಸ್ಟ್ ನೋಡೋಣ ಏನಿದೆ ಅಂತ ಹೇಳಿ. ಉತ್ತರಗಳಿಗೆ ಪ್ರಶ್ನೆಯನ್ನ ಸೃಜಿಸಿ. ಅಂದ್ರೆ ನೀವು ಪ್ರಶ್ನೆಯನ್ನ ಕೇಳ್ಬೇಕಂತ. ಕೆಲವು ಕಡೆ ಉತ್ತರ ಇದೆ, ನೀವು ಅದನ್ನ ಪ್ರಶ್ನೆಗಳನ್ನ ಕೇಳಬೇಕು. ಸಾಮಾನ್ಯವಾಗಿ ನಿಮಗೆ ಪ್ರಶ್ನೆ ನೀಡಿ ಉತ್ತರ ಕೇಳಲಾಗುತ್ತದೆ, ಆದರೆ ಇಲ್ಲಿ ನೀಡುವ ಉತ್ತರಗಳಿಗೆ ಸೃಜನಶೀಲ ಪ್ರಶ್ನೆಗಳನ್ನ ನೀವೇ ರೂಪಿಸಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನೋಡಿ, ಕೇವಲ ಸ್ವಲ್ಪ ಹಾಲನ್ನ ಹಾಕಿ, ಇದೊಂದು ಏನು ಉತ್ತರ. ಇದಕ್ಕೊಂದು ಪ್ರಶ್ನೆ ಎಲ್ಲಿಗೆ ನಾವು ಹಾಕಬಹುದು ಅಥವಾ ಏನು ಪ್ರಶ್ನೆಯನ್ನ ಕೇಳಬಹುದು? ಟೀ ತುಂಬಾ ಕಹಿಯಾಗಿದ್ದರೆ ಅದನ್ನ ಸರಿಪಡಿಸಲು ನಾವೇನು ಮಾಡಬೇಕು ಅನ್ನೋದು ಪ್ರಶ್ನೆ. ಉತ್ತರ ಕೇಳಿದ್ರು, ಆದ್ರೆ ಇದಕ್ಕೆ ನಾವು ಪ್ರಶ್ನೆಯನ್ನ ಸೃಷ್ಟಿಸಬೇಕು. ಏಕೆಂದರೆ ಬೆಕ್ಕಿನ ಹಲ್ಲುಗಳು ವಕ್ರವಾಗಿದ್ದವು. ಆಯ್ತಾ? ನೋಡಿ ಪ್ರಶ್ನೆ, ಆ ಪುಟ್ಟ ಇಲಿಯು ಬೆಕ್ಕಿನ ಹೆಡೆತದಿಂದ ಅಷ್ಟು ಸುಲಭವಾಗಿ ಹೇಗೆ ಪಾರಾಯಿತು ಅನ್ನೋದು ಪ್ರಶ್ನೆ. ಹಾಗೆ ಚಿಂತಿಸಿದರೆ ನನ್ನ ಬಳಿ ಟವಲ್ ಇದೆ. ಹಠಾತ್ ಆಗಿ ಮಳೆ ಬಂದರೆ ನಾವಿಬ್ಬರು ಒದ್ದೆ ಆಗುವುದನ್ನು ತಡೆಯುವುದು ಹೇಗೆ ಅನ್ನೋದು ಪ್ರಶ್ನೆ. 42. ನಮ್ಮ ವಿಜ್ಞಾನ ತರಗತಿಯಲ್ಲಿ ಕುತೂಹಲದಿಂದ ಪ್ರಶ್ನೆ ಕೇಳುವ ಒಟ್ಟು ಮಕ್ಕಳ ಸಂಖ್ಯೆ ಎಷ್ಟು? ಸೊ ಇದೆಲ್ಲವೂ ಪ್ರಶ್ನೆ. ಉತ್ತರ ಇಲ್ಲಿದೆ. ಅಂದ್ರೆ ಉತ್ತರಕ್ಕೆ ಪ್ರಶ್ನೆಯನ್ನ ಸೃಷ್ಟಿಸ್ಬೇಕು. ಇದರ ಮೂಲ ಉದ್ದೇಶ ಅಂತ ಹೇಳಿದ್ರೆ ಪ್ರಶ್ನೆಗಳನ್ನ ಕೇಳುವ ಹಾಗೆ ಆಗ್ಬೇಕು. ಕೇಳಬೇಕು. ಪ್ರಶ್ನೆಗಳನ್ನ ಏನ್ ಮಾಡ್ಬೇಕು? ಕೇಳ್ಬೇಕು. ಆದಷ್ಟು ಪ್ರಶ್ನೆ ಕೇಳ್ಬೇಕು, ಆಗ ನಮ್ಗೆ ಉತ್ತರ ಸಿಗ್ತದೆ. ಮತ್ತೆ ಕೊಟ್ಟ ಉತ್ತರವನ್ನ ಆಗಿಂದಾಗೆ ಅಂದ್ರೆ ಕಣ್ಣು ಮುಚ್ಚಿ ನಂಬುವುದಲ್ಲ. ಆಯ್ತಾ? ಅಲ್ಲಿ ಏನ್ ಮಾಡ್ಬೇಕು ನಾವು? ಕೇವಲ ನಂಬುವುದು ಮಾತ್ರ ಅಲ್ಲ, ಅದು ಹೇಗೆ ಬಂತು ಅನ್ನೋದನ್ನ ಪರಿಶೀಲಿಸ್ಬೇಕು. ಆಯ್ತಾ? ಸೊ ಅದ್ರ ಬಗ್ಗೆ ಏನ್ ಮಾಡ್ಬೇಕು? ಮಾಹಿತಿಗಳನ್ನ ಕಲೆ ಹಾಕ್ಬೇಕು. ಅದು ವಿಜ್ಞಾನ. ಅದ್ರ ಬಗ್ಗೆ ಅಧ್ಯಯನಗಳನ್ನ ಮಾಡ್ಬೇಕು, ಮಾಹಿತಿಗಳನ್ನ ಕಲೆ ಹಾಕ್ಬೇಕು. ಇದನ್ನ ನಾವೇನಂತ ಹೇಳ್ತೇವೆ? ವಿಜ್ಞಾನ ಅಂತ ಹೇಳ್ತೇವೆ. ವಿಜ್ಞಾನ ಜಗತ್ತಿನ ಪ್ರಮುಖ ಕಲಿಕಾಂಶಗಳು ಯಾವುದು? ಈಗ ನಾವು ಇಷ್ಟು ಕಲ್ತ್ವಿ ಅಲ್ವಾ? ಹಾಗಾದ್ರೆ ಇಲ್ಲಿ ನಾವು ಕಲಿತ ಮುಖ್ಯಾಂಶಗಳು ಯಾವುದೆಲ್ಲ? ಒಂದು, ನಿರಂತರ ಕುತೂಹಲ. ವಿಜ್ಞಾನ ಜೀವಂತವಾಗಿ ಉಳಿಬೇಕಾದ್ರೆ ನಮ್ಮಲ್ಲಿ ಏನಿರ್ಬೇಕು? ಕುತೂಹಲ ಇರ್ಬೇಕು. ವಿಜ್ಞಾನವು ಕಂಠಪಾಠದ ವಿಷಯವಲ್ಲ, ಇದು ನಿರಂತರ ವೀಕ್ಷಣೆ ಮತ್ತು ಸಂಶೋಧನೆಯ ಅತ್ಯಾಕರ್ಷಕ ಜಗತ್ತು ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ಸೃಜನಶೀಲ ಪ್ರಶ್ನೆಗಳು. ಯಾವ ಪ್ರಶ್ನೆಯೂ ತಪ್ಪಲ್ಲ. ಧೈರ್ಯದಿಂದ ಹಾಗೂ ಸೃಜನಶೀಲವಾಗಿ ಪ್ರಶ್ನೆ ಕೇಳುವುದೇ ವಿಜ್ಞಾನದ ಮೂಲ ತತ್ವ. ಪ್ರಶ್ನೆಯನ್ನ ಕೇಳಲೇಬೇಕು ಅನ್ನೋದು ಅಂದ್ರೆ ಸುಮ್ಮನೆ ಕೇಳುವುದಲ್ವಾ, ಬಟ್ ಅದಕ್ಕೊಂದು ತಾರ್ಕಿಕವಾದ ಉತ್ತರ ಇರ್ಬೇಕು. ಅದು ಕುತೂಹಲದಿಂದ ಯಾರು ಪ್ರಶ್ನೆ ಯಾರಿಗೆ ಕೇಳ್ತೀರಿ ನೋಡಿ ಅವರಿಗೆ ಉತ್ತರ ಕೊಡುವ ಹಾಗಿರ್ಬೇಕು, ಅಥವಾ ಅವರನ್ನ ಯೋಚಿಸುವಂತೆ ಮಾಡ್ಬೇಕು. ಅದು ವಿಜ್ಞಾನದ ಪ್ರಶ್ನೆಗಳಾಗಿರ್ಬೇಕು. ಅಂದ್ರೆ ಸೃಜನಶೀಲ ಪ್ರಶ್ನೆಗಳನ್ನ ನಾವು ಕೇಳಬೇಕು ಅನ್ನೋದು. ಸಮಗ್ರ ಜ್ಞಾನ ಲಿಂಕ್. ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಭೂವಿಜ್ಞಾನವು ಬೇರೆಯದಲ್ಲ. ಇವೆಲ್ಲವೂ ಪರಸ್ಪರ ಏನಾಗಿದೆ? ಹೆಣೆದುಕೊಂಡಿದೆ. ಅಂದ್ರೆ ವಿಜ್ಞಾನ ಅಂತ ಹೇಳಿದ್ರೆ ಕೇವಲ ಅದು ಒಂದು ವಿಷಯ ಮಾತ್ರ ಅಲ್ಲ. ವಿಜ್ಞಾನದಿಂದ ನಾವು ಭೌತಶಾಸ್ತ್ರವನ್ನ ಕಲಿತೇವೆ, ಹಾಗೆ ರಾಸಾಯನಶಾಸ್ತ್ರವನ್ನ ಕಲಿತೇವೆ, ಹಾಗೆ ಜೀವಶಾಸ್ತ್ರವನ್ನ ಕಲಿತೇವೆ, ಹಾಗೆ ಭೂವಿಜ್ಞಾನವನ್ನ ಕಲಿತೇವೆ. ಸೊ ವಿಜ್ಞಾನ ಅಂತ ಹೇಳಿದ್ರೆ ಮೆಡಿಕಲ್ ಸೈನ್ಸ್ ಅಲ್ವಾ, ಒಂದು ಅಂತಹದನ್ನ ಕಲಿತೇವೆ. ಹಾಗೆ ಬೇರೆ ಬೇರೆ ಫಾರೆನ್ಸಿಕ್ ಸೈನ್ಸ್, ಆಯ್ತಾ, ಮೆಡಿಕಲ್ ಸೈನ್ಸ್, ಇಂತಹ ಬೇರೆ ಬೇರೆ ವಿಷಯಗಳನ್ನು ನಾವು ವಿಜ್ಞಾನದಿಂದ ಕಲಿತೇವೆ. ಹಾಗಿದ್ರೆ ಅವೆಲ್ಲವೂ ಬೇರೆ ಬೇರೆಯಾ? ಅಲ್ಲ, ಅವೆಲ್ಲವೂ ಒಂದೇ. ಅದ್ರೆಲ್ಲರ ಮೂಲ ತಾಯಿ ಯಾರು? ವಿಜ್ಞಾನ. ಆಯ್ತಾ? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ನೋಡಿ ಮಕ್ಕಳೇ, ಪ್ರಶ್ನೆಗಳಿವೆ. ಯಾವ ಪ್ರಶ್ನೆಗೂ ಎಂದಿಗೂ ತಪ್ಪಲ್ಲ. ನಿಮ್ಮೊಳಗಿನ ಕುತೂಹಲ ಏನಾಗಿರ್ಲಿ ಅದು ನಿರಂತರವಾಗಿರ್ಲಿ ಅನ್ನೋದನ್ನ ಈ ಪಾಠದಲ್ಲಿ ನಾವು ಕಲಿಲಿಕ್ಕಿದ್ದೇವೆ. ಸೊ ಈ ಪಾಠದಲ್ಲಿ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ವಿಜ್ಞಾನ ಅಂದ್ರೆ ಏನು, ವಿಜ್ಞಾನ ಹೇಗಿರ್ತದೆ, ವೈಜ್ಞಾನಿಕ ಬೆಳವಣಿಗೆಗಳನ್ನ ನಾವು ಅಥವಾ ವೈಜ್ಞಾನಿಕ ಮನೋಭಾವಗಳನ್ನ ನಾವು ಹೇಗೆ ಹುಟ್ಟಿಕೊಳ್ಳುವುದು, ಹೇಗೆ ಹುಟ್ಟಿಸಿಕೊಳ್ಳುವುದು ಅಂತಹದ್ರ ಬಗ್ಗೆ ಆಗಿರ್ತದೆ. ಅಥವಾ ಪ್ರಶ್ನೆಗಳನ್ನ ಅಪ್ರೋಚ್ ಮಾಡ್ತಾರೆ, ಪ್ರಶ್ನೆಗಳನ್ನ ಕೇಳಬೇಕು. ಆಯ್ತಾ? ಪ್ರಶ್ನೆ 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 ಅಂದ್ರೆ ತಪ್ಪಲ್ಲ. ಪ್ರಶ್ನೆ ಯಾವತ್ತೂ ತಪ್ಪಲ್ಲ. ಪ್ರಶ್ನೆ ಕೇಳ್ಬೇಕು, ಕೇಳುವ ರೀತಿಯಲ್ಲಿ ಕೇಳಬೇಕು. ಆಯ್ತಾ? ಆದಷ್ಟು ಪ್ರಶ್ನೆಗಳನ್ನ ಕೇಳಿ ಅದಕ್ಕೆ ಉತ್ತರ ಕಂಡು ಹಿಡಿಯಲು ಪ್ರಯತ್ನಿಸಿ. ಈಗ ನಿಮ್ಗೆಲ್ಲರ ಕೈಯಲ್ಲಿ ಮೊಬೈಲ್ ಇರ್ತದೆ ಅಲ್ವಾ, ಸುಲಭವಾಗಿ ಸಿಗುವಂತ ಸೋರ್ಸ್. ಅದರಲ್ಲಿ ಎಷ್ಟೋ AI ಗಳಿದೆ, AI ಟೂಲ್ಸ್ ಗಳಿದೆ. ಮೆಟಾ ಆಗಿರಬಹುದು,
ಅಲ್ವಾ, ಅಥವಾ ಜಮಿನೈ ಆಗಿರಬಹುದು, ಹಾಗೆ ಚಾಟ್ ಜಿಪಿಟಿ ಆಗಿರಬಹುದು. ಇದೆಲ್ಲ ನಮ್ಗೆ ಏನ್ ಮಾಡ್ತದೆ, ಉತ್ತರಗಳನ್ನ ಕಂಡು ಹಿಡಿಲಿಕ್ಕೆ ಸಹಕಾರಿಯಾಗಿದೆ. ಸೊ ಅಂತಹದ್ರಿಂದ ನಿಮಗೆ ಉತ್ತರ ಸುಲಭವಾಗಿ ಸಿಗ್ತದೆ. ಆದ್ರೆ ಹಿಂದಿನ ಕಾಲದಲ್ಲಿ ಆಗಿಲ್ಲ, ಪುಸ್ತಕಗಳು ಮಾತ್ರ ಇತ್ತು ಅಲ್ವಾ, ಪುಸ್ತಕಗಳು ಮಾತ್ರ ಒಂದು ಉತ್ತರ ಕೊಡುವ ಒಂದು ಮೂಲ ಆಗಿತ್ತು. ಆದ್ರೆ ಈಗ ಹಾಗಿಲ್ಲ, ಇವೆಲ್ಲ ಏನು AI ಸೋರ್ಸ್ಗಳು ನಮ್ಗೆ ಸುಲಭವಾಗಿ ಉತ್ತರವನ್ನ ಕೊಡ್ತದೆ. ಸೊ ಅಂತಹದ್ರಲ್ಲಿ ಪ್ರಶ್ನೆ ಕೇಳೋದ್ರಲ್ಲಿ ತಪ್ಪಿಲ್ಲ. ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡುವ ಜನ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಗಡಿಬಿಡಿ ಕೂಡ ಇಲ್ಲ. ಏನ್ ಮಾಡಬಹುದು, ಡೈರೆಕ್ಟ್ ಆಗಿ ಮೆಟಾ, ಜೆಮಿನೈ ಮತ್ತು ಚಾಟ್ ಜಿಪಿಟಿಯಲ್ಲಿ ಹಾಕಿ ಹುಡುಕ್ಬಹುದು ಅಲ್ವಾ. ಸೊ ಇದಿಷ್ಟು ಈ ಪಾಠದ ಒಂದು ಮೂಲ ಏನು ಒಂದು ವಿಷಯ ಆಗಿರ್ತದೆ. ಪ್ರಶ್ನೆಗಳನ್ನ ಕೇಳಬೇಕು, ವೈಜ್ಞಾನಿಕ ಮನೋಭಾವನ ಹೇಗೆ ಬೆಳೆಸಿಕೊಳ್ಳುವುದು, ಮತ್ತೆ ನೀವು ಇಡೀ ಕುತೂಹಲದ ಪಯಣದಲ್ಲಿ ಏನೆಲ್ಲ ಕಲಿಲಿಕ್ಕಿದ್ದೀರಿ ಅದನ್ನ ಹೇಳುವುದು, ಒಂದು ಸಂಕ್ಷಿಪ್ತವಾಗಿ ಹೇಳುವುದು ಈ ಪಾಠದ ಮೂಲ ಉದ್ದೇಶ ಆಗಿತ್ತು. ಈ ಪಾಠ ಇಷ್ಟ ಆಗಿದ್ರೆ ನಿಮ್ಗೆ ಏನ್ ಮಾಡ್ಬೇಕಂತ ಗೊತ್ತಿದೆ. ಏನ್ ಮಾಡ್ಬೇಕು, ನೀವು ಲೈಕ್ ಮಾಡಬೇಕು, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಬೇಕು. ಹಾಗೆ ಮೊದಲ ಬಾರಿ ನೀವು ನಮ್ಮ ಚಾನೆಲ್ ಅನ್ನ ನೋಡ್ತಾ ಇದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೇನೆ. ಬಾಯ್ ಬಾಯ್.